ಹಲೋ, ವೆಲ್ಕಮ್ ಟು ಕುಕ್ ವಿತ್ ಎಲ್ ಜೆ. ಇವತ್ತಿನ ವಿಡಿಯೋದಲ್ಲಿ ಪುಳಿಯೋಗರೆ ಪುಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಅದಷ್ಟನ್ನು ನಾವು ಇಂಡಿವಿಜುವಲಾಗಿ ಹುರ್ಕೊಳ್ತಾ ಹೋಗೋಣ. ಫಸ್ಟ್ ನಾವು ಒಂದು ಬಾಣಲಿ ತೊಗೊಂಡು ಆ ಬಾಣಲಿಗೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಮತ್ತು 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನಿಷ್ ಆಗಬೇಕು. ಅದಾದಮೇಲೆ ಧನಿಯಾ, ನಾನು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾನ ತೊಗೊಂಡಿದ್ದೀನಿ. ಅದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಚಿಕ್ಕ ಟೀ ಸ್ಪೂನ್ ಆಗೋಷ್ಟು ಮೆಣಸು ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡು ಅದನ್ನು ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದೇ ಬಾಣಲಿಗೆ ನಾನು ಒಂದು 3ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಂದು 5-6 ಖಾರದ ಮೆಣಸಿನ್ಕಾಯಿನ ಹಾಕಿ ಅದನ್ನು ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಇದೆಲ್ಲನೂ ರೋಸ್ಟ್ ಆದಮೇಲೆ ಆರಿದ್ಮೇಲೆ ನೀವು ಕೈಯಲ್ಲಿ ಕ್ರಷ್ ಮಾಡಿದ್ರೆ ಕೈಯಲ್ಲೇ ಕ್ರಷ್ ಆಗಬೇಕು, ಅಷ್ಟು ಮಾತ್ರ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ 3ರಿಂದ 4 ಟೇಬಲ್ ಸ್ಪೂನ್ ಒಣ ಕೊಬ್ಬರಿನ ತುರಿದು ಅದನ್ನು ಕೂಡ ನಾನು ರೋಸ್ಟ್ ಮಾಡ್ಕೊತಿದ್ದೀನಿ. ಆಮೇಲೆ ಒಂದು 4 ಸ್ಪೂನ್ ಆಗೋಷ್ಟು ಎಳ್ಳು, ಬಿಳಿ ಎಳ್ಳನ್ನು ತೊಗೊಂಡು ಅದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇಷ್ಟನ್ನು ನಾನು ಇಂಡಿವಿಜುವಲಾಗಿ ರೋಸ್ಟ್ ಮಾಡಿಕೊಂಡು ಆರಕ್ಕೆ ಇಟ್ಕೊಂಡಿದ್ದೀನಿ. ನೀವು ತುಂಬ ಬ್ರೌನಾಗೂ ರೋಸ್ಟ್ ಮಾಡ್ಕೋಬಾರ್ದು. ತುಂಬ ಬ್ರೌನ್ ಮಾಡ್ಕೊಂಬಿಟ್ರೆ ಅದು ಪೌಡ್ರ್ ಮಾಡಿದಾಗ ಪೌಡರ್ ಕಹಿ ಬರುತ್ತೆ ಸ್ವಲ್ಪ. ಹಾಗಾಗಿ ಜಾಸ್ತಿ ಬ್ರೌನ್ ಬೇಡ, ಲೈಟಾಗಿ ಬ್ರೌನ್ ಕಲರ್ ಚೇಂಜ್ ಆದರೆ ಸಾಕು. ಇಷ್ಟು ಮಾತ್ರ ಅದು ಕಲರ್ ಚೇಂಜ್ ಆದಾಗ ಇದಿಷ್ಟನ್ನು ನಾನು ಒಂದು ಜಾರ್ಗೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫೈನಾಗಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನೀವು ಇದುವರೆಗೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅನ್ನೋದಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ವಿಡಿಯೋನ ಫುಲ್ವರೆಗೂ ನೋಡಿ. ಇದು ಪುಳಿಯೋಗರೆ ಪೌಡ್ರ್ ಏನಿರುತ್ತಲ್ಲ, ತುಂಬ ಅಥೆಂಟಿಕ್ ಟೇಸ್ಟ್ ಇರುತ್ತೆ. ಈ ಸೌತ್ ಇಂಡಿಯನ್ ದೇವಸ್ಥಾನಗಳಿಗೆ ಹೋದರೆ ಏನೊಂದು ಪ್ರಸಾದದಲ್ಲಿ ನೀವು ತಿಂತಿರಲ್ಲ, ಘಮ ಫ್ಲೇವರ್ ಆ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮನೇಲಿ ಮಾಡ್ಕೊಳ್ಳಿ. ನೀವು ಅಂಗಡಿಯಿಂದ ಪ್ಯಾಕೆಟ್ ಪೌಡ್ರ್ ಥರದನ್ನೇ ಬಿಟ್ಬಿಡ್ತೀರ, ಅಷ್ಟು ಸೂಪರಾಗಿರುತ್ತೆ. ನೋಡಿ, ಈಗ ಒಂದು ಬಾಣಲಿಲಿ ನಾನು ಕಡಲೆ ಬೀಜನ ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಸಪ್ರೇಟ್ ಇಟ್ಕೊತಾ ಇದ್ದೀನಿ. ಸಪ್ರೇಟ್ ಇಟ್ಕೊಂಡು ನಾನೀಗ ಇದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ಗೋಡಂಬಿ ಕೂಡ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಗೋಡಂಬಿ ಮರೆತುಬಿಟ್ಟೆ, ಆಮೇಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ 3ರಿಂದ 4 ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿನ ನಾವು ಪೌಡ್ರ್ ಮಾಡಬೇಕಾದ್ರೂ ಕೂಡ ಹಾಕಿದ್ದೀವಿ. ಸೊ ಇಲ್ಲಿ ಹಾಕುವಾಗ ನೀವು ಖಾರ ತಿನ್ನೋರಾದರೆ ನೀವು ಎಷ್ಟು ಖಾರ ತಿಂತೀರ ಅನ್ನೋದನ್ನ ನೋಡ್ಕೊಂಡು ಹಾಕಿ. ಬೆಳ್ಳುಳ್ಳಿ ಬಂದು ಆಪ್ಷನಲ್ಲು. ನಾನು ಬೆಳ್ಳುಳ್ಳಿ ಇಷ್ಟ ಅಂತ ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ಬೆಳ್ಳುಳ್ಳಿ ಬೇಕಿದ್ದರೆ ಆ್ಯಡ್ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ. ಹಾಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ನನ್ನ ವಿಡಿಯೋಸ್ಗೆ ಲೈಕ್ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾರೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕುಕ್ ವಿತ್ ಎಲ್ ಜೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್, ರೆಸಿಪಿಗಳದ್ದು ವೀಡಿಯೋಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಹಾಗೆ ನಾನು ನೋಟಿಫಿಕೇಷನ್ ಬಟನ್ನ ಆನ್ ಮಾಡ್ಕೊಳ್ಳಿ. ಅದರಿಂದ ನಾನು ಹಾಕೋ ವೀಡಿಯೋಸ್ದು ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಈಗ ಈ ಪೌಡ್ರನ್ನ ಎಣ್ಣೆ ಮಾಡ್ಕೊಂಡಿದ್ದಲ್ಲ, ಅದನ್ನು ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ರಸ, ಸ್ವಲ್ಪ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಸ್ವೀಟ್ನೆಸ್ ಬೇಕು ಅಂದರೆ ಬೆಲ್ಲ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ಬೆಲ್ಲ ಕೂಡ ಆಪ್ಷನಲ್ಲು, ಬಟ್ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ಹಾಕಿ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ನೀವು ಫ್ರೈ ಮಾಡಿಕೊಂಡ್ರೆ ಆರಾಮಾಗಿ ಗೊಜ್ಜು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ.